ಹಾಯ್ ಆಲ್. ಬೆಳಗ್ಗೆನೇ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಗೆಣಸು ಬಂದು ಗಾರ್ಡನಲ್ಲಿ ಸ್ವಲ್ಪ ಸಿಕ್ಕಿತ್ತು. ಮನೇಲಿ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಬೇಯಿಸಿದ್ರೆ. ನನಗೆ ಬಂದು ಫ್ರೈ ಮಾಡಿದ್ರೇ ತುಂಬ ಇಷ್ಟ. ಒಗ್ಗರಣೆ ಮಾಡಿದ್ದೆ ನಾನು ಪಲ್ಯ ಥರ. ಅದನ್ನು ಮಾಡಿದ್ದೆ ಮತ್ತು ಲೆಮನ್ ರೈಸ್ ಮಾಡಿದ್ದೆ ಮಾರ್ನಿಂಗ್ ಟಿಫನ್ಗೆ. ಲೆಮನ್ ರೈಸ್ ಮತ್ತು ತಿಂದು ಮಕ್ಕಳೆಲ್ಲ ಜಗಳ ಆಡ್ಕೊಳ್ತಾ ಇದ್ರು. ಸರಿ ಹಸ್ಬೆಂಡ್ ಇಬ್ರಿಗೂ ತಿನ್ನಿಸ್ತಾ ಇದ್ರು, ಜಗಳ ಆಡ್ಕೋಬೇಡಿ ಅಂತ. ಮತ್ತು ಒಂದು ಇನ್ವಿಟೇಷನ್ ಬಂದಿತ್ತು 4 days ಬ್ಯಾಕು, ಒಂದು ಗ್ರೂಪ್ ಪ್ರವೇಶ. ಎಲ್ಲರೂ ರೆಡಿಯಾಗಿದ್ವಿ. ಅಮ್ಮನೂ ತಮ್ಮನೂ ಬಂದಿದ್ದರು. ನನಗೆ ಸ್ವಲ್ಪ ಕೋಲ್ಡ್ ಮತ್ತು ಲೈಟಾಗಿ ಫೀವರ್ ಆಗಿತ್ತು 2 days ಬ್ಯಾಕು. ನೋಡ್ಕೊಂಡು ಹೋಗೋಣ ಅಂತ ಇಬ್ಬರೂ ಬಂದಿದ್ದರು. ಸರಿ ಮತ್ತು ಒಂದು ಕೆಲಸದ ಮೇಲೇ ನಾವು ಹೊರಗಡೆ ಹೋಗಬೇಕಿತ್ತು. ಸರಿ ಫಂಕ್ಷನ್ ಅಟೆಂಡ್ ಮಾಡಿ ಹಂಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹೊರಟಿದ್ದೀವಿ ಇವಾಗ. ಅಮ್ಮನೂ ತಮ್ಮನೂ ಇಬ್ಬರೂ ಬಂದರು ನಮ್ಮ ಜೊತೆನೇ. ಎಲ್ಲರೂ ರೆಡಿ ಆಗಿಬಿಟ್ಟು ಇವಾಗ ಫಂಕ್ಷನ್ ಮನೆಗೆ ಬಂದಿದ್ದೀವಿ. ಈ ಫಂಕ್ಷನ್ ಮನೆಯವ್ರು ಹೇಗೆ ನಮಗೆ ಗೊತ್ತಂದರೆ, ಪ್ರಣೀತ್ ಕ್ಲಾಸ್ಮೇಟ್ ಆಗಿತ್ತು ಮಗು. ಸೊ ಅವಳು ಬಂದು ಇವಾಗ ಪ್ರಣೀತ್ ಬಂದು 4th ಸ್ಟ್ಯಾಂಡರ್ಡ್ ಅಲ್ವಾ. ಸೊ ಸೆಕ್ಷನ್ ಬೇರೆ ಆಗಿತ್ತು, ಬಟ್ ಲಾಸ್ಟೆಲ್ಲ ಅವರು ಒಂದೇ ಸೆಕ್ಷನಲ್ಲೇ ಓದಿರೋ ಮಕ್ಳುಗಳಿಬ್ರು ಸರಿನೇ. ಸರಿ ಆವಾಗಿಂದ ನನಗೆ ಅವರಾಗಲಿ ಅವ್ರ ಫ್ಯಾಮಿಲಿ ಅವ್ರ ಅಮ್ಮ ನನಗೆ ತುಂಬ ಫ್ರೆಂಡ್ ಆಗಿದ್ದರು. ಸೊ ಹಾಗಾಗಿ ಇನ್ವೈಟ್ ಮಾಡಿದ್ರು ಅವರು. ಸ್ಕೂಲಿಗೆ ಬರೋವಾಗ ಹೋಗುವಾಗೆಲ್ಲ ಮಾತಾಡ್ಕೊಂಡಿದ್ವಿ. ಸರಿ ಆ ಫ್ರೆಂಡ್ಶಿಪ್ಪಲ್ಲಿ ಬಂದು ನಮಗೆ ಇನ್ವಿಟೇಷನ್ ಕೊಟ್ಟಿದ್ರು ಮನೆಗೆ ಬಂದು. ಸೊ ಅದಕ್ಕೆ ಹೋಗೋಣ ಅಂತ ಹೊರಟಿದ್ದು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆಯೆಲ್ಲ. ಇದು ಬಂದು ಹಾಲು. ಅವರೆಲ್ಲ ಅವರಿರೋದಕ್ಕೆ ಅವರಿರೋದಕ್ಕೆ ಡಿಸೈನ್ ಮಾಡ್ಕೊಂಡಿದ್ದಾರೆ ಇದನ್ನು. ಮತ್ತು ನಾನು ಅಲ್ಲಿ ದೇವರೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ಅದನ್ನೆಲ್ಲ ನನಗೆ ತೆಗಿಯೋದಕ್ಕೆ ಕಂಫರ್ಟಬಲ್ ಆಗಿರಲಿಲ್ಲ, ಯಾಕಂದರೆ ಅವ್ರ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಬರ್ತಾಯಿದ್ರಲ್ವ. ಸೊ ಅದೆಲ್ಲ ನನಗೆ ಕಂಫರ್ಟಬಲಾಗಿ ಸಿಗಲಿಲ್ಲ ಮಾಡೋದಕ್ಕೆ. ಸರಿ ನಾನು ಯಾಕೆ ಡಿಸ್ಟರ್ಬ್ ಮಾಡೋದು ಅವ್ರನ್ನ ಅಂತ ಹೇಳ್ಬಿಟ್ಟು ನನಗೇನು ಕ್ಲಿಪ್ಪಿಂಗ್ ತೊಗೋಬೇಕಂತ ಅನ್ನಿಸ್ತೋ, ಎಲ್ಲಿ ಕಂಫರ್ಟಬಲ್ ಇತ್ತೋ ಅಲ್ಲಿ ಮಾತ್ರ ಮೇಯ್ನಾಗಿ ತೊಗೊಂಡಿದ್ದೀನಿ. ಡೆಕೋರೇಷನ್ ಎಲ್ಲ ಮಾಡಿದರು. ಅಲ್ಲಿ ಮುಗಿಸ್ಕೊಂಡು ನಾನು ಇವಾಗ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಹೋಗ್ತಾ ಇದ್ದೀನಿ. ಅಲ್ಲಿ 3 ಮನೆ ರೆಂಟಿಗೆ ಬಿಡೋದಕ್ಕೆ ಅಂತ ರೆಡಿ ಮಾಡಿದ್ದಾರೆ. ಸೊ ಆ ಮನೆಗಳೆಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಇವಾಗ ಒಂದು ಗ್ರೂಪ್ ಪ್ರವೇಶ ಅಂದರೆ ಒಂದು ಮನೆಗಳನ್ನ ನೋಡೋದು ಕಾಮನ್ ಅಲ್ವಾ. ಸೊ ಎಲ್ಲನೂ ಮನೆಗಳನ್ನ ನೋಡ್ಕೊಂಬರೋಣ ಅಂತ ಮೇಲೆ ಬಂದಿದ್ದೀವಿ. ಮನೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಫ್ಯಾಮಿಲಿ ಹೇಗೆ ಕಂಫರ್ಟಬಲಾಗಿ ಇರ್ಬೋದು ಅಷ್ಟು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕಿಚನ್ ಆಗಲಿ, ಬೆಡ್ರೂಮ್ ಆಗಲಿ, ಹಾಲ್ ಆಗಲಿ ಒಂದು ಫ್ಯಾಮ್ಲಿಗೆ ಹೇಗಿರಬೇಕು ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಪರ್ಸ್ನಲಾಗಿ ತುಂಬ ಇಷ್ಟ ಆಯಿತು. ಕಿಚನೆಲ್ಲ ಶೆಲ್ಫ್ಗಳೆಲ್ಲ ಕೊಟ್ಟು, ಲೇಡೀಸ್ಗೆ ಬಂದು ಶೆಲ್ಫ್ ಇದ್ದರೆ ತುಂಬ ಇಷ್ಟಪಡ್ತಾರಲ್ಲ ಯಾರೇ ಆಗಿರಲಿ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಈ ಥರ ಶೆಲ್ಫ್ಗಳೆಲ್ಲ ಎಕ್ಸ್ಟ್ರಾ ಆಗಿ ಕೊಡೋದು, ಥಿಂಗ್ಸ್ಗಳು ಜಾಸ್ತಿ ಇಟ್ಕೊಳ್ಳೋದಕ್ಕೆ ಕೊಟ್ಟರೆ ಅದು ತುಂಬ ಲೇಡೀಸಿಗೆ ಲೈಕ್ ಆಗುತ್ತೆ. ಸೊ ಆ ಥರ ತುಂಬ ಚೆನ್ನಾಗಿ ಮಾಡಿದರು. ಇದು ಸೆಕೆಂಡ್ ಮನೆ, ಥರ್ಡ್ ಮನೆ ಈ ಥರನೇ ತೊಗೊಂಡಿದ್ವಿ. ಚರಿತ್ಗಂತೂ ಎಲ್ಲಾದರೂ ಈ ಥರ ಬಂದುಬಿಟ್ರೆ ತುಂಬ ಖುಷಿ. ಅವ್ನ ಪಾಡಿಗೆ ಓಡಾಡ್ತಾ ಇರ್ತಾನೆ. ನಮಗೇನು ಭಯ ಅಂದರೆ ಅಲ್ಲಿ ಲೈಟ್ಸ್ಗಳೆಲ್ಲ ಹಾಕಿರ್ತಾರಲ್ವ, ಪವರ್ ಏನಾದರೂ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಒಂದು ಮನೆ ಹೋಗಿದ್ರೆ ನಾವು ಹೀಗೇ ಇರುತ್ತೆ ಹಾಗೇ ಇರುತ್ತೆ ಅಂತ ನಮಗಿರಬೇಕು. ಬಟ್ ಅವ್ನು ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಫಂಕ್ಷನ್ ಮನೆ ಅನ್ನೋದು ಕೂಡ ನೋಡ್ತಾ ಇರಲಿಲ್ಲ. ಅವ್ನಿಗೆ ಹಿಡಿಯೋಕ್ಕೂ ಆಗ್ತಾಯಿಲ್ಲ. ನಾವು ಮನೆ ನೋಡಬೇಕಾ ಇವನ್ನ ನೋಡಬೇಕಾ ಒಂದೇ ಕನ್ಫ್ಯೂಸಾಗೇ ಇತ್ತು. ಸೊ ಇದ್ರೂ ನಾವು ಅವನ್ನ ಇಟ್ಕೊಂಡು ನೋಡಿ ಓಡೋಗೋದು ಬರೋದು ಹಂಗೆ ಮಾಡ್ತಾ ಇದ್ದ. ನಮ್ಮಮ್ಮ ತುಂಬ ಭಯಪಡ್ತಾಯಿದ್ರು. ಮೇಲೆ ಹೋಗಿದ್ವಲ್ಲ ನಾವು, ನೋಡ್ತಾ ಇದ್ದ. ಸರಿ ಭಯಪಡ್ತಾಯಿದ್ರು. ಸರಿ ಫ್ರೀಯಾಗೇ ಇರಲಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಅವ್ನ ಹಿಂದೆನೇ ಇದು ಮಾಡ್ತಾಯಿದ್ವಿ. ಇವಾಗ ಟೆರೆಸ್ ಮೇಲೆ ಬಂದಿದ್ದೀವಿ. ಸರಿ ಎಲ್ಲ ನೋಡಾಯ್ತಿದ್ದು ಲಾಸ್ಟು. ಇನ್ನು ಗ್ರೌಂಡ್ ಫ್ಲೋರ್ ನಾನು ತೋರಿಸಿಲ್ಲ. ಇದು ಟೆರೆಸ್ ಮೇಲೆ ಇದು ಮನೆ ಬಂದು ರೋಡ್ ಸೈಡಾಗೆ ಇದೆ, ಏನು ತೊಂದರೆ ಇಲ್ಲ. ಮೇನ್ ರೋಡಲ್ಲೇ ಇದೆ ಮನೆ ಬಂದು. ಸೊ ಚೆನ್ನಾಗಿರೋ ಪ್ಲೇಸಲ್ಲೇ ಮನೆ ಲೊಕೇಟ್ ಆಗಿರೋದು. ತುಂಬ ಚೆನ್ನಾಗಿದೆ. ಅವ್ರಿಗೂ ಎಲ್ಲ ಥರದಲ್ಲೂ ಕಂಫರ್ಟಬಲ್ ಆಗಿದೆ. ಸೊ ನಾನು ಅದನ್ನೊಂದೊಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಮೇನ್ ರೋಡಲ್ಲಿ ವೆಹಿಕಲ್ ಓಡಾಡೋದು ಸರಿ ಆ ಥರ ಇದೆ ಅಂತ ಹೇಳ್ಬಿಟ್ಟು ನಾನು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಒಂದು ಮನೆ ಕಟ್ಟೋದು, ಒಂದು ಮದುವೆ ಮಾಡೋದು ಸುಮ್ಮನೆ ಆಗಲ್ಲ ಅಲ್ವಾ. ಸೊ ಅವ್ರವ್ರಿಗೆ ಆ ಕಷ್ಟಪಟ್ಟು ಮನೆ ಕಟ್ಟಿರೋದ್ರ ಬೆಲೆ ಅವ್ರವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಗ್ರೌಂಡ್ ಫ್ಲೋರ್ ಮನೆ. ಗ್ರೌಂಡ್ ಫ್ಲೋರಲ್ಲಿ ಬಂದು 2 ಮನೆಯೂ ತುಂಬ ಸ್ವಲ್ಪ ಮೇಲೆಗಿರೋಕ್ಕಿಂತನೂ ಇದು ಸ್ವಲ್ಪ ದೊಡ್ಡದಾಗೇ ಇದೆ. ಬಟ್ ನಾನು ಅಲ್ಲಿ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡಿರೋದಷ್ಟೇ. ಇಬ್ಬರೂ ಅಷ್ಟೇ, ವೈಫು ಹಸ್ಬೆಂಡ್ ಎಲ್ಲಿ ಸಿಕ್ಕಿದ್ರೂ ಅಷ್ಟೇ ಒಂದು ಸ್ಮೈಲಿಂಗ್ ಫೇಸ್ ಆಗಿ, ಒಂದು ಕೈಂಡ್ ಪರ್ಸನ್ಸ್ ಇಬ್ಬರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಎಲ್ಲೋದ್ರೂ ಅಷ್ಟೇ ಒಂದು ಸ್ಮೈಲಿಂಗ್ ಆಗಿ ಅವ್ರ ಫೇಸಲ್ಲಿ ಆ ನಗು ನೋಡ್ತಾ ಇರೋವಾಗಲೇ ನಮಗೆ ತುಂಬ ಚೆನ್ನಾಗಿ ಮಾತಾಡಬೇಕಂತ ಅನಿಸುತ್ತೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಇಬ್ಬರೂ ಸರಿ ಮಾತೆಲ್ಲ ಆಡಿಸ್ಕೊಂಡು ಕೆಳಗಡೆ ಲಂಚಿಗೆ ಬಂದ್ವಿ. ಲಂಚ್ ಅಂತೂ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು.
ಒಂದು ಡಿನ್ನರ್ಗೆ ಅಲ್ಲ ಸಾರಿ ಡಿನ್ನರ್ ಅಂತ ಇದ್ದೀನಿ, ಒಂದು ಲಂಚ್ಗೆ ಏನು ಬೇಕು ಅದು ಕಾಂಪ್ಯಾಕ್ಟಾಗಿತ್ತು, ತುಂಬ ಚೆನ್ನಾಗಿ ಇತ್ತು. ಸರಿ ಅಲ್ಲಿಂದ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಮಗೊಂದು ಕೆಲಸ ಇತ್ತು ಅಂತ ಒಂದು ಕೆಲಸ ಮುಗಿಸ್ಕೊಂಡು, ಅಮ್ಮವ್ರಿಗೆ ಕೆಲಸ ಇದ್ದಿದ್ದು, ಸರಿ ಅವ್ರ ಜೊತೆ ನಾವು ಹೋಗಿದ್ವಿ. ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬರ್ತೀವಿ. ಅಮ್ಮವ್ರು ಬಂದು ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ರಿಟರ್ನ್ ಮನೆಗೆ ಹೋಗ್ತಾರೆ. ಇವತ್ತಿನ ದಿನ ಈ ಸ್ಪೆಷಲ್ ಡೇಗೆ ನಾವು ಹೋಗಿದ್ದಾಗಲಿ ಇವತ್ತಿನ ದಿನ ಕಳೆದಿದ್ದಾಗಲಿ ತುಂಬ ಚೆನ್ನಾಗಿತ್ತು. ಪರ್ಸ್ನಲಿ ನಮ್ಮ ಫ್ಯಾಮಿಲಿ ತುಂಬ ಎಂಜಾಯ್ ಮಾಡಿದೆ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ನೋಡಿರ್ತೀರ ಕಮೆಂಟ್ ಮಾಡಿ. ಬೇರೆ ಏನು ಹೇಳೋಕ್ಕಿಲ್ಲ. ಇವತ್ತಿನ ದಿನ ತುಂಬ ಚೆನ್ನಾಗಿ ಹೋಯಿತು, ತುಂಬ ಚೆನ್ನಾಗಿ ಹೋಯಿತು, ಇಷ್ಟೇ ಹೇಳಬಲ್ಲೆ ನಾನು. ಮನೆ ಫೋಟೋ ಕೂಡ ಹಾಕಿರ್ತೀನಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್.